ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸ್ 2025 ಕ್ವಶನ್ ಪೇಪರ್ ಏನಿದೆ, ಕ್ವಶನ್ ನಂಬರ್ 8 ಇನ್ಕಮ್ ಫ್ರಮ್ ಸ್ಯಾಲರಿ ಏನು ಕೇಳಿದರೆ ಆ ಒಂದು ಕ್ವಶನ್ಗೆ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. Kala, a resident, submit the following for the year 2023-24 ಕಂಪ್ಯೂಟರ್ ಟ್ಯಾಕ್ಸಬಲ್ ಸ್ಯಾಲ್ರಿ. ನೋಡಿ ಏನು ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ರೆ ಕಾಂಪ್ಯೂಟ್ ಟ್ಯಾಕ್ಸಬಲ್ ಸ್ಯಾಲ್ರಿನ ಕ್ಯಾಲ್ಕುಲೇಟ್ ಮಾಡಿ ಅಸೆಸ್ಮೆಂಟ್ ಇಯರ್ 24-25ಗೆ ಇಗ್ನೋರ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ರೆಜಿಮಿನ ಇಗ್ನೋರ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಸ್ಯಾಲರಿ 10,000 ಪರ್ ಮಂತ್ ಇದೆ. ಡಿಯರ್ನೆಸ್ ಅಲೋಯೆನ್ಸಸ್ DA 2,000 ಪರ್ ಮಂತ್ ಇದೆ. ಸೊ 1,000 ಪರ್ ಮಂತ್ ಎಂಟರ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಹೇಳಿದ್ದಾರೆ. ಎಂಟರ್ಟೈನ್ಮೆಂಟ್ ಅಲೋಯೆನ್ಸಸ್ 500 ಪರ್ ಮಂತ್ ಇದೆ. ಬೋನಸ್ 8,000 ಇದೆಯಂತೆ. LTC ಫೆಸಿಲಿಟಿ 12,000. ನೋ ಜರ್ನಿ ಈಸ್ ಅಂಡರ್ಟೇಕನ್. ಟು RPF 8,000 ಇದೆ. ಅಂಡ್ ಎಜುಕೇಶನ್ ಅಲೋಯೆನ್ಸಸ್ ಫಾರ್ ಅವರ್ ಚಿಲ್ಡ್ರನ್ಸ್ ಗ್ರ್ಯಾಂಡ್ ಚಿಲ್ಡ್ರನ್ಸ್ 4,000 ಇದೆ. ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟು RPF 8,000 ಇದೆ. ಎಂಪ್ಲಾಯರ್ ಪ್ರೊವೈಡೆಡ್ ಆರ್ motor car 1800 cc with a driver and meet all the expenses for office as well as private purpose, both purpose use ಮಾಡಿದ್ದಾರೆ. ಇಂಟ್ರೆಸ್ಟ್ ಅಕ್ರೂಡ್ ಆನ್ RPF ಬ್ಯಾಲೆನ್ಸ್ ಅಮೌಂಟೆಡ್ 15,000 at the rate of 15% per annum ಅಂತ ಹೇಳಿದ್ದಾರೆ. ಶಿ ಗೆಟ್ ಹಾಸ್ಟೆಲ್ ಎಕ್ಸ್ಪೆಂಡಿಚರ್ ಅಲೋಯೆನ್ಸಸ್ ಫಾರ್ ಅವರ್ ಡಾಟರ್ 500 ಪರ್ ಮಂತ್ ಅಂತ ಹೇಳಿದ್ದಾರೆ. ಬಟ್ ಡಾಟರ್ ಡಸ್ ನಾಟ್ ಸ್ಟೇ ಇನ್ ಹಾಸ್ಟೆಲ್ ಅಂತ ಹೇಳಿದ್ದಾರೆ. ಸೊ ಈ ಇನ್ಫಾರ್ಮೇಶನ್ಸ್ ಅನ್ನ ಯೂಸ್ ಮಾಡಿಕೊಂಡು ನಮಗೆ ಸ್ಯಾಲ್ರಿಯನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ಸೊ ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂತ ಕೊಟ್ಟಾಗ ಸೊ ಕಾಂಪಿಟೇಷನ್ ಆಫ್ ಟ್ಯಾಕ್ಸಬಲ್ ನೆಟ್ ಸ್ಯಾಲ್ರಿ. ಸೊ ಅಸೆಸ್ಸಿ ಬಂದು ಕಲಾ, ಅಸೆಸ್ಸಿ ಕಲಾ. ಸೊ ಅಸೆಸ್ಮೆಂಟ್ ಇಯರ್ 25-26 ಅಂಡ್ ಪ್ರೀವಿಯಸ್ ಇಯರ್ 24-25. ಸೊ ಅಸೆಸ್ಮೆಂಟ್ ಇಯರ್ 24-25 ಇದೆ. ಸೊ ಹಾಗಾಗಿ ಅಸೆಸ್ಮೆಂಟ್ ಇಯರ್ ಬಂದು 24-25 ಇದು ಲಾಸ್ಟ್ ಇಯರ್ ಆಗಿರೋದ್ರಿಂದ. ಅಂಡ್ ಪ್ರೀವಿಯಸ್ ಇಯರ್ ಇಸ್ 23-24. ಅಂಡ್ ಕ್ಯಾಟಗರಿ ಬಂದು ಶಿ ಈಸ್ ಎ ನಾನ್ ಗೌರ್ನಮೆಂಟ್ ಎಂಪ್ಲಾಯಿ. ಸೊ ಕ್ಯಾಟಗರಿ ನಾನ್ ಗೌರ್ನಮೆಂಟ್ ಎಂಪ್ಲಾಯಿ ಅಂತ ಅರ್ಥ. ಸೊ ಅಲ್ಲೇನು ಹೇಳಿ ಗೌರ್ನಮೆಂಟ್ ಎಂಪ್ಲಾಯ್ ಅಂತ ಏನು ಹೇಳಿಲ್ಲ ಅಂದರೆ ಅಸ್ಯೂಮ್ ಮಾಡ್ಕೊಳ್ಳಿ ಅವರು ನಾನ್ ಗೌರ್ನಮೆಂಟ್ ಎಂಪ್ಲಾಯ್ ಅಂತ ಅರ್ಥ. ಸೊ ಈ ಥರ ಎರಡು ಕಾಲಮ್ ಹಾಕೊಳ್ಳಿ, ಪಾರ್ಟಿಕ್ಯುಲರ್ಸ್ ಅಮೌಂಟ್ ಅಂತ. ಏನೇನು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಇನ್ಕಮ್ ಫ್ರಮ್ ಸ್ಯಾಲ್ರಿ ಮಾಡಬೇಕಾದ್ರೆ ಒನ್ ಬೈ ಒನ್ ತಗೊಂಡೋಗಿ ಫಸ್ಟ್ ಪಾಯಿಂಟ್ ಏನು ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ ಸೊ ಬೇಸಿಕ್ ಪೇ ಇದೆ. ಸೊ ಬೇಸಿಕ್ ಸ್ಯಾಲರಿ, ದಟ್ ಈಸ್ ಬೇಸಿಕ್ ಪೇ. ಬೇಸಿಕ್ ಪೇ ಅಥವಾ ಬೇಸಿಕ್ ಸ್ಯಾಲರಿ, ಬೇಸಿಕ್ ಸ್ಯಾಲರೀಸ್ ಬಂದು ಎಷ್ಟು ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ ಬೇಸಿಕ್ ಸ್ಯಾಲರಿ 10,000 ಪರ್ ಮಂತ್ ಅಂತೆ. ಸೊ 10,000 ಒಂದು ತಿಂಗಳಿಗೆ 10,000 ಆದರೆ ಮಲ್ಟಿಪ್ಲೈ ವಿತ್ 12 ಮಂತ್ಸ್. 12 ಮಂತ್ಸ್ಗೆ ನೀವು ಮಲ್ಟಿಪ್ಲೈ ಮಾಡಿದ್ರೆ ಸೊ ಎಷ್ಟು ಬರುತ್ತಪ್ಪ ಅಂದರೆ 1,20,000 ಬರುತ್ತೆ. ಸೊ 1,20,000 ಒಂದು ತಿಂಗಳಿಗೆ ಪರ್ ಮಂತ್ 10,000 ಇದೆ. ಮಲ್ಟಿಪ್ಲೈ ವಿತ್ 12 ಮಂತ್ಸ್ ವಿಲ್ ಗೆಟ್ 1,20,000 ಬೇಸಿಕ್ ಸ್ಯಾಲರಿ. ಅಂಡ್ ಡಿಯರ್ನೆಸ್ ಅಲೋಯೆನ್ಸ್ ಕೊಟ್ಟಿದ್ದಾರೆ, ದಟ್ ಇಸ್ DA ಅಲೋಯೆನ್ಸಸ್, ದಟ್ ಈಸ್ DA ಎಷ್ಟಿದೆ 2,000 ಪರ್ ಮಂತ್ ಅಂತ ಕೊಟ್ಟಿದ್ದಾರೆ. ಬ್ರಾಕೆಟ್ ಅಲ್ಲಿ ಹೇಳಿದ್ದಾರೆ 1,000 ಪರ್ ಮಂತ್ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ಸ್ ಅಂತ. ಬಟ್ ಓಲ್ಡ್ DA ಏನಿದೆ ಇಟ್ ಈಸ್ ಫುಲ್ಲಿ ಟ್ಯಾಕ್ಸಬಲ್. ಓಲ್ಡ್ DA ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಸೊ ಈ 2,000 ಪರ್ ಮಂತ್ 2,000 ಆದರೆ ಮಲ್ಟಿಪ್ಲೈ ವಿತ್ 12 ಮಂತ್ಸ್. ಸೊ ಯು ವಿಲ್ ಗೆಟ್ ಟೋಟಲ್ 24,000. ಸೊ 2,000 ಪರ್ ಮಂತ್ ಆದರೆ ಸೊ ಮಲ್ಟಿಪ್ಲೈ ವಿತ್ 12 ಮಂತ್ಸ್ 24,000 DA ಸಿಗುತ್ತೆ, ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಅಂಡ್ ಥರ್ಡ್ ಒನ್ ಎಂಟರ್ಟೈನ್ಮೆಂಟ್ ಅಲೋಯೆನ್ಸಸ್ ಕೊಟ್ಟಿದ್ದಾರೆ. ಸೊ ಅಲೋಯೆನ್ಸಸ್ ಎಷ್ಟಿದೆ 500 ಪರ್ ಮಂತ್ ಇದೆ. 500 ಪರ್ ಮಂತ್ ಆದರೆ ಸೊ ಮಲ್ಟಿಪ್ಲೈ ವಿತ್ 12 ಮಂತ್ಸ್ ಯು ವಿಲ್ ಗೆಟ್ 6,000 ಫುಲ್ಲಿ ಟ್ಯಾಕ್ಸಬಲ್. 6,000 ಬರುತ್ತೆ. ಸೊ ಫುಲ್ಲಿ ಟ್ಯಾಕ್ಸಬಲ್ ಫಾರ್ ನಾನ್ ಗೌರ್ನಮೆಂಟ್ ಎಂಪ್ಲಾಯೀಸ್ ಆದರೆ ಅದು ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಸೊ ಎಂಟರ್ಟೈನ್ಮೆಂಟ್ ಅಲೋಯೆನ್ಸಸ್. ಬೋನಸ್ ಕೊಟ್ಟಿದ್ದಾರೆ, ದಟ್ ಈಸ್ ಬೋನಸ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 8,000 ಅವರೇ ಕೊಟ್ಬಿಟ್ಟಿದ್ದಾರೆ. ಬೋನಸ್ 8,000 ಇದೆ, ಬೋನಸ್ ತಗೋಬೇಕು. ನೆಕ್ಸ್ಟ್ ಒನ್ ಬಂದು
LTC ಫೆಸಿಲಿಟಿ ಅಂತ ಕೊಟ್ಟಿದ್ದಾರೆ. ನೋ ಜರ್ನಿ ಈಸ್ ಅಂಡರ್ಟೇಕನ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ LTC ಫೆಸಿಲಿಟಿ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ LTC ಫೆಸಿಲಿಟಿ ಪ್ರೊವೈಡ್ ಮಾಡಿದ್ದಾರೆ. ಸೊ ನೋ ಜರ್ನಿ ಈಸ್ ಅಂಡರ್ಟೇಕನ್, ಯಾವುದೇ ಜರ್ನಿ ತಗೊಂಡಿಲ್ಲ ಅಂತ ಹೇಳಿದ್ರೆ ಇಟ್ ಈಸ್ ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಸೊ ಹಾಗಾಗಿ 12,000 ಓನ್ ಕಾಂಟ್ರಿಬ್ಯೂಷನ್ ಟು RPF, ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ RPF ಅಲ್ಲಿ ಇಟ್ ಇಸ್ ನಾಟ್ ಎ ಪಾರ್ಟ್ ಆಫ್ ಸ್ಯಾಲ್ರಿ. ಸೊ ಹಾಗಾಗಿ ತಗೊಳ್ಳೋದಿಲ್ಲ. ಎಂಪ್ಲಾಯಿ ಸ್ಯಾಲರೀಸ್ ಅನ್ನ ಈಸ್ ಅವನ ಕಾಂಟ್ರಿಬ್ಯೂಷನ್ ಏನಿರುತ್ತೆ ಅದನ್ನ ಸ್ಯಾಲರಿನಲ್ಲಿ ಎಲ್ಲೂ ಕೂಡ ತಗೊಳಕ್ ಹೋಗ್ಬೇಡಿ. ಎಂಪ್ಲಾಯೀಸ್ ಪರ್ ಇನ್ಕಮ್ ಟ್ಯಾಕ್ಸ್ ರೂಲ್ ಪ್ರಕಾರ ಓನ್ ಕಾಂಟ್ರಿಬ್ಯೂಷನ್ ಇನ್ ದಿಸ್ ನಥಿಂಗ್ ಬಟ್ ಯುವರ್ ಓನ್ ಕಾಂಟ್ರಿಬ್ಯೂಷನ್ ಟು ರೆಕಗ್ನೈಸ್ ಪ್ರಾವಿಡೆಂಟ್ ಫಂಡ್. ಸೊ ಇಟ್ ಈಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C. ಸೊ ನಾಟ್ ಪಾರ್ಟ್ ಆಫ್ ಸ್ಯಾಲರಿ ಕ್ಯಾಲ್ಕುಲೇಷನ್ಸ್ ಅಲ್ಲಿ ತಗೊಳಕ್ ಹೋಗ್ಬಾರ್ದು. ಸೊ ವೆನ್ ವಿ ಕಾಂಪ್ಯೂಟ್ ಸ್ಯಾಲ್ರಿ ಇನ್ಕಮ್, ಸೊ ಯಾವಾಗ ನಾವು ಇನ್ಕಮ್ ಫ್ರಮ್ ಸ್ಯಾಲ್ರಿನ ಕ್ಯಾಲ್ಕುಲೇಟ್ ಮಾಡ್ತೀವಿ, ವಿ ಇನ್ಕ್ಲೂಡ್ ಟ್ಯಾಕ್ಸಬಲ್ ಅಲೋಯನ್ಸಸ್ ಅಂಡ್ ಪರ್ಕ್ವಿಸಿಟ್ಸ್. ಸೊ ಟ್ಯಾಕ್ಸಬಲ್ ಅಲೋಯನ್ಸ್ ಮತ್ತೆ ಪರ್ಕ್ವಿಸಿಟ್ ನ ಮಾತ್ರ ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಸೊ ವಿ ಆಲ್ಸೋ ಇನ್ಕ್ಲೂಡ್ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್. ಸೊ ಇಫ್ ಇಟ್ ಈಸ್ ಎಕ್ಸಿಡ್ 12% ಗಿನ ಜಾಸ್ತಿ ಇದ್ರೆ ಅದನ್ನ ಇನ್ಕ್ಲೂಡ್ ಮಾಡ್ತೀವಿ. ಬಟ್ ಎಂಪ್ಲಾಯಿ ಓನ್ ಕಾಂಟ್ರಿಬ್ಯೂಷನ್, ದಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್, ಈಸ್ ನಾಟ್ ಟ್ಯಾಕ್ಸಬಲ್. It is not added to salary and is only used later as a deduction from gross total income if it is eligible ಇದೆ ಅಂತ ಹೇಳಿದ್ರೆ ಅಂಡರ್ ಸೆಕ್ಷನ್ 80C ನಲ್ಲಿ ನೀವು ಡಿಡಕ್ಷನ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಆಡ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ನೀವು ಸ್ಯಾಲರಿನ ಕಂಪ್ಯೂಟ್ ಮಾಡ್ತಾ ಇದ್ದೀರಾ ಅಂದ್ರೆ ಇಟ್ ಇನ್ಕ್ಲೂಡ್ಸ್ ಐಟಮ್ಸ್ ದಟ್ ಈಸ್ ಇನ್ಕ್ರೀಸ್ ಯುವರ್ ಇನ್ಕಮ್ಸ್ ಅನ್ನ ಇನ್ಕ್ರೀಸ್ ಮಾಡಬೇಕು. But employees' own contribution to RPF is not income. It is your investment. Just like LIC ಅಥವಾ PPF ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ. ಸೊ ಇಟ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ಸ್ಯಾಲ್ರಿ. ಸೊ ಆಫ್ಟರ್ ಸ್ಯಾಲ್ರಿ ಕಂಪ್ಯೂಟೆಡ್ ಇಫ್ ಕ್ವಾಲಿಫೈ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಅಪ್ ಟು 1,50,000 ವರೆಗೂ ನೀವು ಡಿಡಕ್ಷನ್ಸ್ ಅನ್ನ ಮಾಡಬಹುದು. ಬಟ್ ನಾವು ಓನ್ ಕಾಂಟ್ರಿಬ್ಯೂಷನ್ ಟು RPF ಈಸ್ ಡೋಂಟ್ ಕನ್ಸಿಡರ್, ಜಸ್ಟ್ ಲೀವ್ ಇಟ್. ನೆಕ್ಸ್ಟ್ ಏನಿದೆ ಅಂತ ಹೇಳಿದ್ರೆ ಆ ಓನ್ ಕಾಂಟ್ರಿಬ್ಯೂಷನ್ ಟು RPF ಆದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದು ಹೌದಿದೆ ಎಜುಕೇಶನ್ ಅಲೋಯನ್ಸಸ್ ಫಾರ್ ಗ್ರ್ಯಾಂಡ್ ಚಿಲ್ಡ್ರನ್ಸ್. ನೋಡಿ ಎಜುಕೇಶನ್ಸ್ ಅಲೋಯನ್ಸಸ್ ಅನ್ನ ಕೊಡ್ತಾ ಇದ್ದಾರೆ, ಗ್ರ್ಯಾಂಡ್ ಚಿಲ್ಡ್ರನ್ಸ್ಗೆ ಕೊಡ್ತಾ ಇರೋದು. ಸೊ 4,000 ಇಟ್ ಈಸ್ ನಾಟ್ ಕವರ್ಡ್ ಅಂಡರ್ ಎಕ್ಸಂಪ್ಷನ್ಸ್ ಅಲ್ಲಿ ಕವರ್ ಆಗಿರೋದಿಲ್ಲ. ಸೊ ಹಾಗಾಗಿ ಇಟ್ ಈಸ್ ಫುಲ್ಲಿ ಟ್ಯಾಕ್ಸಬಲ್. ಎಜುಕೇಶನ್ ಅಲೋಯನ್ಸಸ್ 4,000 ಕೊಟ್ಟಿದ್ದಾರೆ. ಇಟ್ ಈಸ್ ಫುಲ್ಲಿ ಟ್ಯಾಕ್ಸಬಲ್ ಫಾರ್ 4,000. ಇಟ್ ಈಸ್ ನಾಟ್ ಕವರ್ಡ್ ಅಂಡರ್ ಎಕ್ಸಂಪ್ಷನ್. ನೆಕ್ಸ್ಟ್ ಬಂದು ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು RPF ಕೊಟ್ಟಿದ್ದಾರೆ. ಸೊ ದಿಸ್ ಶುಡ್ ಬಿ ಕನ್ಸಿಡರ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಸ್ಯಾಲ್ರಿ. ಸೊ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು RPF ನೋಡಿ ಎಷ್ಟು ಕೊಟ್ಟಿದ್ದಾರಪ್ಪ ಅಂದ್ರೆ 8,000 ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ಸ್ ಇದೆ. ಸೊ ನಾವೇನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಟ್ಯಾಕ್ಸಬಲ್ ಓನ್ಲಿ ಇಫ್ exceeds 12% ಆಫ್ ಸ್ಯಾಲರಿ. ಸೊ ನೋಡಿ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ 8,000 ಇದೆ. ಈ 8,000 ಯಾವಾಗ ಟ್ಯಾಕ್ಸಬಲ್ ಆಗುತ್ತೆ ಅಂತ ಹೇಳಿದ್ರೆ ಓನ್ಲಿ ವಿಟ್ ಈಸ್ ಟ್ಯಾಕ್ಸಬಲ್ ಓನ್ಲಿ ಎಕ್ಸಿಡ್ 12% ಆಫ್ ಬೇಸಿಕ್ ಸ್ಯಾಲರಿಗಿನ್ನ 12% ಜಾಸ್ತಿ ಹೋದ್ರೆ ಮಾತ್ರನೇ ಟ್ಯಾಕ್ಸಬಲ್ ಆಗುತ್ತೆ. ಅದರ್ವೈಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಸ್ಯಾಲರಿ ಹೇಗೆ ತಗೋಬೇಕಪ್ಪ ಅಂದ್ರೆ ಬೇಸಿಕ್ ಸ್ಯಾಲರಿ ಬಂದು 1,20,000 ಇದೆ ಬೇಸಿಕ್ ಸ್ಯಾಲರಿ. ಮತ್ತೆ DA ತಗೋಬೇಕು. ಈ DA ಯಾವ್ದಪ್ಪ ಅಂತ ಹೇಳಿದ್ರೆ ಓನ್ಲಿ ಪಾರ್ಟ್ ಆಫ್ ರಿಟೈರ್ಮೆಂಟ್ ಬೆನಿಫಿಟ್ ಪಾರ್ಟ್ ಏನಿರುತ್ತೆ ಅದನ್ನ ಮಾತ್ರ ತಗೋಬೇಕು. DA ಅಂದ್ರೆ ರಿಟೈರ್ಮೆಂಟ್ ಬೆನಿಫಿಟ್ ಪ್ಲಾನ್ ಮಾತ್ರನೇ ತಗೋಬೇಕು. ಈಗ ರಿಟೈರ್ಮೆಂಟ್ ಬೆನಿಫಿಟ್ ಪ್ಲಾನ್ ಬಂದು 12,000 ಸಿಗುತ್ತೆ. ಯಾಕೆಂದ್ರೆ 1,000 ಪರ್ ಮಂತ್ ಅಂತ ಹೇಳಿದರೆ 1,000 ಇಂಟು ನೀವು 12 ಮಂತ್ಸ್ ಮಾಡಿಕೊಂಡ್ರೆ ನಮಗೆ 12,000 ಸಿಗುತ್ತೆ. ಸೊ ಹಾಗಾಗಿ ಸೊ ನೀವು ಸ್ಯಾಲ್ರಿ ಫಾರ್ PPF ಅಂತ ಬಂದಾಗ ಸೊ ಇವೆರಡು ತಗೋಬೇಕು. ಒಂದು ಬೇಸಿಕ್ ಪ್ಲಸ್ DA ಇವೆರಡು ತಗೋಬೇಕು. ಬೇಸಿಕ್ ಸ್ಯಾಲರಿ 1,20,000 ಇದೆ. DA ಬಂದು ರಿಟೈರ್ಮೆಂಟ್ ಬೆನಿಫಿಟ್ ಪ್ಲಾನ್ ತಗೋಬೇಕು. ಅಲ್ಲಿ ಹೇಳಿದ್ರೆ 1,000 ಪರ್ ಮಂತ್ ಅಂತ ಇಂಟು 12 ಮಾಡಿದ್ರೆ 12,000 ಆಯ್ತು. ಸೊ ಈಗ ನಾವು ಟೋಟಲ್ ಮಾಡಿದಾಗ ಎಷ್ಟು ಬರುತ್ತಪ್ಪ ಅಂದ್ರೆ ಸೊ ಇವೆರಡು ಟೋಟಲ್ ಮಾಡಿದ್ರೆ ಸೊ ಬೇಸಿಕ್ ಪ್ಲಸ್ DA ಅಂತ ಹೇಳಿದ್ರೆ ಸೊ
1,20,000 ಪ್ಲಸ್ 12,000 ಮಾಡಿದ್ರೆ ನಮಗೆ ಟೋಟಲ್ ಬಂದು 1,32,000 ಆಗುತ್ತೆ. ಸೊ ಇಫ್ ಟ್ಯಾಕ್ಸಬಲ್ ಎಕ್ಸೀಡ್ಸ್ ಓನ್ಲಿ 12%ಗಿಂತ ಜಾಸ್ತಿ ಇರಬೇಕು. ಅಂದ್ರೆ ಈಗ ನಮ್ಮ ಹತ್ರ ಟೋಟಲ್ ಸ್ಯಾಲ್ರಿ ಬಂದು ಇವಾಗ 1,32,000 ಆಯಿತು. ಇದ್ರ ಮೇಲೆ 12% ಅನ್ನ ಮಾಡಿದ್ರೆ ನಿಮಗೆ 15,840 ಬರುತ್ತೆ. ಸೊ 15,840 ಬರುತ್ತೆ. ಸೊ ಹಾಗಾಗಿ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಈಸ್ ಲೆಸ್ ದ್ಯಾನ್ 12% ಆಫ್ ಸ್ಯಾಲ್ರಿ. ಸೊ ಹಾಗಾಗಿ ಡೋಂಟ್ ಕನ್ಸಿಡರ್, ತಗೊಳಕ್ಕೆ ಹೋಗೋದಿಲ್ಲ. ಏಕೆಂದ್ರೆ ಸೊ ನಾಟ್ ಟ್ಯಾಕ್ಸಬಲ್ ಅಂತ ಕರಿತೀವಿ. ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಈಸ್ ಲೆಸರ್ ದ್ಯಾನ್ 12% ಆಫ್ ಸ್ಯಾಲ್ರಿ. ಸೊ ಹಾಗಾಗಿ ನಾಟ್ ಟ್ಯಾಕ್ಸಬಲ್, ಸೊ ಕನ್ಸಿಡರ್ ಮಾಡೋದಿಲ್ಲ. ಸೊ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು RPF ಅವ್ರು ಕೊಟ್ಟಿರೋದು 8,000 ಇದೆ. ನಾವು ತಗೋಬೇಕಾದ್ರೆ ಟ್ಯಾಕ್ಸಬಲ್ ಓನ್ಲಿ ಇಫ್ ಎಕ್ಸಿಡ್ 12% ಆಫ್ ಸ್ಯಾಲ್ರಿಗಿನ್ನ ಜಾಸ್ತಿ ಹೋಗ್ಬೇಕಾಗತ್ತೆ. ಈ 12% ಆಫ್ ಸ್ಯಾಲ್ರಿ ಅಂತ ಹೇಳಿದ್ರೆ ಸ್ಯಾಲ್ರಿ ಫಾರ್ RPF ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. RPFಗೆ ಸ್ಯಾಲ್ರಿ ಕ್ಯಾಲ್ಕುಲೇಟ್ ಮಾಡ್ತೀರಾ, ಬೇಸಿಕ್ ಪ್ಲಸ್ DA ತಗೋಬೇಕು. ಬೇಸಿಕ್ ಆಲ್ರೆಡಿ ನಮಗೆ ಗೊತ್ತು 1,20,000 ಇದೆ. ಬಟ್ DA ತಗೋಬೇಕಾದ್ರೆ ಡಿಯರ್ನೆಸ್ ಅಲೋಯನ್ಸಸ್ ರಿಟೈರ್ಮೆಂಟ್ ಬೆನಿಫಿಟ್ ಪ್ಲಾನ್ ತಗೋಬೇಕು. ಅಲ್ಲಿ 1,000 ಪರ್ ಮಂತ್ ಕೊಟ್ಟಿದ್ದಾರೆ. 12 ಮಾಡ್ಕೊಂಡ್ರೆ 12,000ಗೆ ನಮಗೆ 12 ಮಂತ್ಸ್ಗೆ 12,000 ಬರುತ್ತೆ. 1,20,000 ಪ್ಲಸ್ 12,000 ಮಾಡಿದ್ರೆ, ಸೊ 1,20,000 ಪ್ಲಸ್ 12 ಮಾಡಿದ್ರೆ ನಿಮಗೆ 1,32,000 ಬರುತ್ತೆ. ಈ 1,32,000ನಲ್ಲಿ 12% ಮಾಡಿದ್ರೆ ನಿಮಗೆ 15,840 ಬರುತ್ತೆ. ಸೊ ಟ್ಯಾಕ್ಸಬಲ್ ಓನ್ಲಿ 12%ಗಿನ್ನ ಜಾಸ್ತಿ ಇರಬೇಕಾಗತ್ತೆ. ಸೊ ಮೋಟಾರ್ ಕಾರ್ ಪರ್ಕ್ವಿಸಿಟ್ಸ್ ಕೊಟ್ಟಿದ್ದಾರೆ. ಸೊ ನೋಡಿ, ಮೋಟಾರ್ ಕಾರ್ ಪರ್ಕ್ವಿಸಿಟ್ಸ್ ಅನ್ನ ತಗೋಬೇಕಾದ್ರೆ ನೋಡಿ, ಸೊ 1,800cc ಇರ್ತಕ್ಕಂಥದ್ದು ವಿತ್ ಡ್ರೈವರ್ ಅಂಡ್ ಮೀಟ್ ಎಲ್ಲ ಎಕ್ಸ್ಪೆನ್ಸಸ್ ಅನ್ನ ಕೊಡ್ತಾನೆ ವಿತ್ ಡ್ರೈವರ್. ಬಟ್ ದಿಸ್ ಮೋಟಾರ್ ಕಾರ್ ಈಸ್ ಯೂಸ್ಡ್ ಫಾರ್ ಆಫೀಸ್ ಪರ್ಪಸ್ ಆಸ್ ವೆಲ್ ಆಸ್ ಪ್ರೈವೇಟ್ ಪರ್ಪಸ್. ಎರಡೂ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದಾರೆ ಅಂತೆ. ಸೊ ಎರಡೂ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ನೀವು ಯಾವ ತರ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗತ್ತೆ ಅಂತ ಹೇಳಿದ್ರೆ, ಸೊ ನೋಡಿ, ಪರ್ಕ್ವಿಸಿಟ್ಸ್ ಮೋಟಾರ್ ಕಾರ್ಗೆ ಸಂಬಂಧಪಟ್ಟಂತೆ ಒಂದು ಪರ್ಕ್ವಿಸಿಟ್ಸ್ ಏನಿದೆ, ಮೋಟಾರ್ ಕಾರ್ನ ಆಫೀಸ್ ಪರ್ಪಸ್ ಮತ್ತೆ ಪ್ರೈವೇಟ್ ಪರ್ಪಸ್ ಎರಡಕ್ಕೂ ಯೂಸ್ ಮಾಡ್ತಾ ಇದ್ರೆ, ಅಂಡ್ ದಿಸ್ ಮೋಟಾರ್ ವೆಹಿಕಲ್ ಏನಿದೆ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ರೂಲ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಪರ್ಕ್ವಿಸಿಟ್ ನ ಕ್ಯಾಲ್ಕುಲೇಟ್ ಮಾಡಿ ಎಂಪ್ಲಾಯರ್ ಓನ್ಡ್ ಅಥವಾ ಹೈರ್ ಮಾಡ್ಲಿ ಕಾರ್ ಯೂಸ್ ಪಾರ್ಟ್ಲಿ ಫಾರ್ ಪ್ರೈವೇಟ್ ಪರ್ಪಸ್ ಪಾರ್ಟ್ಲಿ ಫಾರ್ ಬಿಸ್ನೆಸ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ, ಅಂಡ್ ಮೋಟಾರ್ ಇಂಜಿನ್ CC ಬಂದು ಮೋರ್ ದ್ಯಾನ್ 1,600cc ಜಾಸ್ತಿ ಇದೆ ಅಂತ ಹೇಳಿದ್ರೆ ಪರ್ಕ್ವಿಸಿಟ್ ಮೆಥಡ್ ಅನ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಪರ್ಕ್ವಿಸಿಟ್ ವ್ಯಾಲ್ಯೂನೇ ತಗೋಬೇಕಾಗುತ್ತೆ. ವೆನ್ ಕಾರ್ ಈಸ್ ಆಲ್ಸೋ 1,800cc ಪ್ಲಸ್ ಡ್ರೈವರ್ ಅನ್ನ ಕೊಡ್ತಾ ಇದ್ದಾರೆ ಅಂಡ್ ಎಕ್ಸ್ಪೆನ್ಸಸ್ ಮೆಟ್ ಬೈ ಎಂಪ್ಲಾಯರೇ ಮೀಟ್ ಮಾಡ್ತಾ ಇದ್ದಾನೆ, ಅಂಡ್ ದಿಸ್ ಈಸ್ ಯೂಸ್ಡ್ ಫಾರ್ ಆಫೀಸ್ ಪರ್ಪಸ್ ಆಸ್ ವೆಲ್ ಆಸ್ ಪರ್ಸನಲ್ ಪರ್ಪಸ್ ಎರಡಕ್ಕೂ ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ನಿಮಗೆ ಪರ್ಕ್ವಿಸಿಟ್ ವ್ಯಾಲ್ಯೂನ ಯೂಸ್ ಮಾಡಬೇಕಾಗುತ್ತೆ. ಆ ಪರ್ಕ್ವಿಸಿಟ್ ವ್ಯಾಲ್ಯೂ ಏನು ಹೇಳುತ್ತೆ ಅಂದ್ರೆ, ಇಂಜಿನ್ 1,600cc ಜಾಸ್ತಿ ಇದೆ ಅಂದ್ರೆ 2,400 ಪರ್ ಮಂತ್ ಯೂಸ್ ಮಾಡಬೇಕಾಗುತ್ತೆ. ಆಸ್ ವೆಲ್ ಆಸ್ ಡ್ರೈವರ್ನು ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂದ್ರೆ 900 ಪರ್ ಮಂತ್ ತಗೋಬೇಕಾಗುತ್ತೆ. ಹಾಗಾಗಿ ಪರ್ಕ್ವಿಸಿಟ್ ಮೆಥಡ್ ಯೂಸ್ ಮಾಡಿದಾಗೆ ನಿಮಗೆ 2,400, ಸೊ ಇಂಜಿನ್ 1,600 ಜಾಸ್ತಿ ಇರೋದಕ್ಕೆ ಪ್ಲಸ್ ಡ್ರೈವರ್ನ ಕೊಡ್ತಾ ಇದ್ದಾನೆ ಅಲಾಂಗ್ ವಿತ್ ಪಾರ್ಟ್ಲಿ ಪರ್ಸನಲ್ ಪರ್ಪಸ್ ಬಿಸ್ನೆಸ್ ಪರ್ಪಸ್ ಎರಡಕ್ಕೂ ಯೂಸ್ ಮಾಡ್ತಾ ಇರೋದ್ರಿಂದ 900 ಪರ್ ಮಂತ್ ತಗೋಬೇಕಾಗುತ್ತೆ. ಸೊ ಎರಡು ಟೋಟಲ್ ಮಾಡಿದ್ರೆ ಒಂದು ತಿಂಗಳಿಗೆ 3,300 ಪರ್ ಮಂತ್ ಆಯಿತು. ಸೊ ನಮಗೆ 12 ಮಂತ್ಸ್ಗೆ ಬೇಕು, ಮಲ್ಟಿಪ್ಲೈ ವಿತ್ ನೀವು 12 ಮಂತ್ಸ್ ಜೊತೆ ನೀವು ಮಲ್ಟಿಪ್ಲೈ ಮಾಡಿದ್ರೆ ಸೊ ನಿಮಗೆ 39,600 ಪರ್ ಮಂತ್ ನಿಮಗೆ ಸಿಗುತ್ತೆ. ಸೊ ಇದು ಮೋಟಾರ್ ಕಾರ್ ಪರ್ಕ್ವಿಸಿಟ್ಸ್ ಅಂತ ಕರಿತೀವಿ, 39,600. ಸೊ ಯಾವಾಗ ಮೋಟಾರ್ ಕಾರ್ನ ಇಂಜಿನ್ ಬಂದು 1,600cc ಜಾಸ್ತಿ ಇದೆ ಅಂಡ್ ಅಲಾಂಗ್ ವಿತ್ ಎಂಪ್ಲಾಯರೇ ಡ್ರೈವರ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ಯಾವಾಗ ಪರ್ಕ್ವಿಸಿಟ್ ಮೆಥಡ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಇಟ್ ಈಸ್ ಯೂಸ್ಡ್ ಫಾರ್ ಬೋತ್ ಆಫೀಸ್ ಪರ್ಪಸ್ ಅಂಡ್ ಬಿಸ್ನೆಸ್ ಪರ್ಸನಲ್ ಪರ್ಪಸ್ ಎರಡಕ್ಕೂ ಯೂಸ್ ಮಾಡಿದ್ದಾರೆ ಅಂದ್ರೆ ಪರ್ಕ್ವಿಸಿಟ್ಸ್ ವ್ಯಾಲ್ಯೂನೇ ಮಾಡಬೇಕು. ಸೊ ಈ ಪರ್ಕ್ವಿಸಿಟ್ ವ್ಯಾಲ್ಯೂ ಗೊತ್ತಿರಬೇಕು. ಇಂಜಿನ್ 1,600 ಜಾಸ್ತಿ ಇದ್ರೆ 2,400, ಡ್ರೈವರ್ನ ಕೊಟ್ಟಿದ್ದಾನೆ ಅಂತ ಹೇಳಿದ್ದಾರೆ, ಸೊ 900 ಪರ್ ಮಂತ್ ಇರುತ್ತೆ. ಎರಡು ಟೋಟಲ್ ಮಾಡಿದ್ರೆ ಒಂದು ತಿಂಗಳಿಗೆ 3,300 ಆಗುತ್ತೆ. ಮಲ್ಟಿಪ್ಲೈ ವಿತ್ 12 ಮಂತ್ಸ್ ಯು ವಿಲ್ ಗೆಟ್ 39,600 ಪರ್ ಆನಮ್ ನಿಮಗೆ ಮೋಟಾರ್ ಕಾರ್ ಪರ್ಕ್ವಿಸಿಟ್ ಸಿಗುತ್ತೆ. ನೆಕ್ಸ್ಟ್ ಬಂದು ಇಂಟ್ರೆಸ್ಟ್ ಅಕ್ರ್ಯೂಡ್ RPF ಬ್ಯಾಲೆನ್ಸ್ ಅಮೌಂಟ್ 15,000 ಇದೆ. ಸೊ ದಟ್ ಈಸ್ ಇಂಟ್ರೆಸ್ಟ್ ಆನ್ RPF.
ನೋಡಿ, ಇಂಟ್ರೆಸ್ಟ್ ಆನ್ ಆರ್ ಪಿ ಎಫ್ 15,000 ಇದೆ, ಬಟ್ 15% ಕೊಟ್ಟಿದ್ದಾನೆ. ಸೊ ಈ 15% ಅಲ್ಲಿ ಎಕ್ಸಮ್ಟ್ ಅಪ್ ಟು 9.5% ವರೆಗೂ ಎಕ್ಸಮ್ಟ್ ಇರುತ್ತೆ. ಸೊ ಇಂಟ್ರೆಸ್ಟ್ ಆನ್ ಆರ್ ಪಿ ಎಫ್ 15,000 ಅವರು ಕ್ವಶನ್ ಅಲ್ಲಿ ಕೊಟ್ಟಿರೋದು. ಇದ್ರಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ಸೊ ಲೆಸ್ ಎಕ್ಸಮ್ಷನ್ ಅಪ್ ಟು 9.5%. 9.5% ಅಷ್ಟು ಎಕ್ಸಮ್ಟ್ ಇದೆಯಂತೆ. ಅಂದ್ರೆ ನೀವು 9.5% ಕ್ಯಾಲ್ಕುಲೇಟ್ ಮಾಡಿದ್ರೆ 15,000 ಇಂಟು 9.5 ಡಿವೈಡೆಡ್ ಬೈ 15% ಮಾಡಿದ್ರೆ, ಸೊ ನಿಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, 15,000 ಇಂಟು 9.5 ಡಿವೈಡೆಡ್ ಬೈ 15 ಮಾಡಿದ್ರೆ ನಿಮಗೆ 9,500 ಬರುತ್ತೆ. ಸೊ ಈ 15,000 ಅಲ್ಲಿ ಸೊ ನೀವೇನ್ ಮಾಡಬೇಕು, 9,500ನ ಲೆಸ್ ಮಾಡಬೇಕು. ಇನ್ನು ಬ್ಯಾಲೆನ್ಸ್ ನಿಮ್ಗೆ ಏನು ಬರುತ್ತೆ, 5,500 ಓನ್ಲಿ ಟ್ಯಾಕ್ಸಬಲ್. ಸೊ ಇಂಟ್ರೆಸ್ಟ್ ಆನ್ ಆರ್ ಪಿ ಎಫ್ ಈಸ್ ಎಕ್ಸಮ್ಟೆಡ್ ಅಪ್ ಟು 9.5% ವರೆಗೂ ಎಕ್ಸಮ್ಟ್ ಇರುತ್ತೆ. ಸೊ ಹಾಗಾಗಿ 15,000 ಅಲ್ಲಿ 9.5% ನೀವು ಕ್ಯಾಲ್ಕುಲೇಷನ್ ಮಾಡಿದಾಗ 9,500 ಬರುತ್ತೆ. ಸೊ ಅದನ್ನ ಲೆಸ್ ಮಾಡಿಕೊಂಡು ಬ್ಯಾಲೆನ್ಸ್ ಅಮೌಂಟ್ ಕೊಡಬೇಕಾಗುತ್ತೆ. ಅದು ಟ್ಯಾಕ್ಸಬಲ್ ಆಗುತ್ತೆ, ಇಂಟ್ರೆಸ್ಟ್ ಆನ್ ಆರ್ ಪಿ ಎಫ್. ನೆಕ್ಸ್ಟ್ ಇನ್ಯಾವ್ದು ಕೊಟ್ಟಿದ್ದಾರೆ, ಶಿ ಗೆಟ್ಸ್ ಹಾಸ್ಟೆಲ್ ಎಕ್ಸ್ಪೆಂಡಿಚರ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಹಾಸ್ಟೆಲ್ ಎಕ್ಸ್ಪೆಂಡಿಚರ್ ಅಲೋಯನ್ಸಸ್ 500 ಪರ್ ಮಂತ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಒಂದು ತಿಂಗಳಿಗೆ 500 ಆದ್ರೆ ಇಟ್ ಈಸ್ ಆಲ್ಸೋ ಟ್ಯಾಕ್ಸಬಲ್. ಸೊ ಹಾಸ್ಟೆಲ್ ಎಕ್ಸ್ಪೆಂಡಿಚರ್ ಅಲೋಯನ್ಸಸ್ ಫಾರ್ ಇಸ್ ಡಾಟರ್ 500 ಪರ್ ಮಂತ್ ಇದೆ, ಇಂಟು 12 ಮಾಡ್ಕೊಳ್ಳಿ. ಸೊ 12 ಮಂತ್ಸ್ಗೆ ನಮಗೆ ಎಷ್ಟು ಬರುತ್ತೆ ಅಂದ್ರೆ 6,000 ಸಿಗುತ್ತೆ. 6,000 ನಮಗೆ ಸಿಗುತ್ತೆ. ಸೊ ಹಾಸ್ಟೆಲ್ ಎಕ್ಸ್ಪೆಂಡಿಚರ್ ಅಲೋಯನ್ಸ್ 6,000 ಸಿಗುತ್ತೆ. ಸೊ ಇನ್ಯಾವುದಾದ್ರು ಇದೆಯಾ ನೋಡ್ಕೊಳ್ಳಿ. ಸೊ ಇನ್ಯಾವುದು ಕ್ವಶನ್, ಸ್ಯಾಲ್ರಿ ಆಯಿತು, ಡಿ ಆಯಿತು, ಎಂಟರ್ಟೈನ್ಮೆಂಟ್, ಎಲ್ ಟಿ ಸಿ, ಓನ್ ಎಲ್ಲ ತೊಗೊಂಡ್ಬಿಟ್ಟಿದ್ದೀವಿ, ಇನ್ಯಾವುದು ಕೂಡ ಇಲ್ಲ. ಸೊ ಇಷ್ಟು ನೀವು ಟೋಟಲ್ ಮಾಡಿದ್ರೆ ಸೊ ನಿಮಗೆ ಗ್ರಾಸ್ ಸ್ಯಾಲರಿ ಸಿಗುತ್ತೆ. ದಟ್ ಈಸ್ ಗ್ರಾಸ್ ಸ್ಯಾಲರಿ ಸಿಗುತ್ತೆ. ಎಷ್ಟಪ್ಪ ಅಂತ ಹೇಳಿದ್ರೆ ದಟ್ ಈಸ್ 2,25,100. ಸೊ ಇಷ್ಟು ಟೋಟಲ್ ಮಾಡಿದ್ರೆ ನಿಮಗೆ ಸೊ 2,25,100 ಸಿಗುತ್ತೆ. ಜಸ್ಟ್ ಐ ವಿಲ್ ಚೆಕ್. ನೀವೇನ್ ಲೆಸ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಪ್ರಕಾರ ನಾವು ಡಿಡಕ್ಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಏನಪ್ಪಾ ಡಿಡಕ್ಷನ್ಸ್ ಅಂತ ಹೇಳಿದ್ರೆ, ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ that is standard deduction. This is standard deductions is applicable for all the employees. ಎಲ್ಲ ಎಂಪ್ಲಾಯಿಗೂ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಪ್ಲಿಕಬಲ್ ಆಗುತ್ತೆ. ದಟ್ ಈಸ್ 50,000. ಎಷ್ಟು ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಅಂತ ಹೇಳಿದ್ರೆ ನೆನಪಲ್ಲಿ ಇಟ್ಕೊಂಡಿರಿ, ಅಪ್ಲಿಕಬಲ್ ಫಾರ್ ಆಲ್ ಎಂಪ್ಲಾಯೀಸ್ 50,000 ಎಂಪ್ಲಾಯೀಸ್ಗೆ 50,000 ರುಪೀಸ್ ಇರುತ್ತೆ, ಲೆಸ್ ಮಾಡಬೇಕು. ಅಂಡ್ ಎಂಟರ್ಟೈನ್ಮೆಂಟ್ ಅಲೋಯನ್ಸಸ್ ಏನಿದೆ, ಇಟ್ ಈಸ್ ಎಲಿಜಿಬಲ್ ಫಾರ್ ಡಿಡಕ್ಷನ್ಸ್ ಓನ್ಲಿ ಫಾರ್ ಗೌರ್ನಮೆಂಟ್ ಎಂಪ್ಲಾಯಿ. ಸೊ ಇಯರ್ ಕಲಾ ಈಸ್ ನಾನ್ ಗೌರ್ನಮೆಂಟ್ ಎಂಪ್ಲಾಯಿ. ಸೊ ಹಾಗಾಗಿ ಸೊ ಡಿಡಕ್ಟ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಸೊ ನಾನು ತಗೊಳ್ಳೋದಿಲ್ಲ. ಅಂಡ್ ನೆಕ್ಸ್ಟ್ ಒನ್, ಪ್ರೊಫೆಷನಲ್ ಟ್ಯಾಕ್ಸ್ ಲೆಸ್ ಮಾಡಬೇಕು ಅಂತ ಹೇಳಿದ್ರೆ, ಕ್ವಶನ್ ಅಲ್ಲಿ ಪ್ರೊಫೆಷನಲ್ ಟ್ಯಾಕ್ಸ್ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದಾರಾ? ಏನು ಕೂಡ ಕೊಟ್ಟಿಲ್ಲ. ಸೊ ಹಾಗಾಗಿ ಪ್ರೊಫೆಷನಲ್ ಟ್ಯಾಕ್ಸ್ ಕ್ವಶನ್ ಅಲ್ಲಿ ಕೊಟ್ಟಿದ್ರೆ ನೀವು ಡಿಡಕ್ಟ್ ಮಾಡಿ. ಸೊ ಹಾಗಾಗಿ ಈ ಕ್ವಶನ್ಸ್ ಅಲ್ಲಿ ನಾಟ್ ಮೆನ್ಷನ್ಡ್ ಇನ್ ದಿ ಪ್ರಾಬ್ಲಮ್. ಸೊ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ, ಹಾಗಾಗಿ ನಾವಿಲ್ಲಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಪ್ರೊಫೆಷನಲ್ ಟ್ಯಾಕ್ಸ್ ಕ್ವಶನ್ ಅಲ್ಲಿ ಕೊಟ್ಟಿದ್ರೆ 200 ಪರ್ ಮಂತ್ ಇರುತ್ತೆ, ಮಲ್ಟಿಪ್ಲೈ ವಿತ್ 12 ಮಂತ್ಸ್ ನಿಮಗೆ ಬರುತ್ತೆ. ಬಟ್ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ, ನಾವು ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಲೆಸ್ ಮಾಡಿದ್ರೆ ಸೊ ನಿಮಗೆ ಬರ್ತಕ್ಕಂಥದ್ದೇ ಟ್ಯಾಕ್ಸಬಲ್ ಸ್ಯಾಲರಿ ಅಂತ ಕರೀತಾರೆ. ಸೊ ಈ ಒಂದು ಕ್ವಶನ್ಸ್ಗೆ ನಿಮಗೆ ಆನ್ಸರ್ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.
ಹಾಗೆ ನಿಮಗೆ ನೆಕ್ಸ್ಟ್ ಯಾವುದೆಲ್ಲ ಟಾಪಿಕ್ ಬೇಕಾಗುತ್ತೆ ಆ ಟಾಪಿಕ್ ಅನ್ನು ಕಮೆಂಟ್ ಮೂಲಕ ತಿಳಿಸಿ.